ಎಲ್ಲ ಸ್ನೇಹಿತ ಬಂಧುಗಳೇ, ಏನು ಶ್ರೀ ಕ್ಷೇತ್ರದ ನಮ್ಮ ಆರಾಧ್ಯ ದೈವ ಶ್ರೀ ಓಂಕಾರ ಮಹಾಸ್ವಾಮಿಯ ಒಂದು ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ನಂಜಾವಧೂತ ಮಹಾಸ್ವಾಮಿಗಳ ಏನು ವರ್ಧಂತಿ ಮಹೋತ್ಸವವನ್ನು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ನೀರಾವರಿ ಹಕ್ಕೊತ್ತಾಯ ಎಂಬ ಸಮಾವೇಶವನ್ನು ಆಚರಣೆ ಮಾಡ್ಕೊಂಬತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಎಂಬ ತೀರ್ಮಾನವನ್ನು ಎಲ್ಲ ನಮ್ಮ ತಾಲೂಕಿನ ಕುಂಚಿಟಿಗ ಸಮುದಾಯದ ಸಂಘದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳು ಹಾಗೂ ಮಠದ ಎಲ್ಲ ಸದ್ಭಕ್ತರುಗಳು ಆ 21ರ ಸಮಾವೇಶಕ್ಕೆ ತಾವು ಆಗಮಿಸಬೇಕು. ಆ ಮುಖಾಂತರ ಒಂದು ಏನು ಸ್ವಾಮಿಯ ಜನ್ಮದ ಮಹೋತ್ಸವವನ್ನು ಆಚರಿಸಬೇಕು. ಆ ನಿಟ್ಟಿನಲ್ಲಿ ಅವರ ಒಂದು ಪ್ರಮುಖ ಒಂದು ನೀರಾವರಿಯ ಕಲ್ಪನೆಯನ್ನು ಇಡೀ ಒಂದು ಸಮಾಜಕ್ಕೆ ಮತ್ತು ಈ ಭಾಗದ ಬರಪೀಡಿತ ಪ್ರದೇಶಕ್ಕೆ ನೀರನ್ನು ತರಬೇಕು ಎಂಬ ಒಂದು ಅವರ ಉದ್ದೇಶವನ್ನು ಅದನ್ನು ಸಾಕಾರಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಯಶಸ್ವಿಗೊಳಿಸಬೇಕಾಗ್ತದೆ. ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ವರ್ಧಂತಿ ಮಹೋತ್ಸವ ಇದೇ ಏಪ್ರಿಲ್ 21ನೇ ತಾರೀಕು ಆಗ್ತದೆ. ಆ ಒಂದು ಮಹೋತ್ಸವಕ್ಕೆ ಸ್ವಾಮೀಜಿಯವರ ಈ ವರ್ಧಂತಿ ಮಹೋತ್ಸವನ ನಾವು ನಮ್ಮ ಸಮಾಜದಿಂದ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಇಡೀ ತಾಲೂಕಿನ ಇಡೀ ನಮ್ಮ ಮಧ್ಯ ಕರ್ನಾಟಕದಿಂದ ಮಾಡಬೇಕು ಅಂತ ಒಂದು ವಿಶೇಷವಾಗಿ, ಯಾಕೆಂದ್ರೆ ಅವರು ವರ್ಧಂತಿ ಮಹೋತ್ಸವನ ಎಲ್ಲರೂ ತಿಳಿಸಿರ್ತಕ್ಕಂಥ ಅಂತೆ ನೀರಾವರಿ ಹಕ್ಕೊತ್ತಾಯ ಒಂದು ಕಾರ್ಯಕ್ರಮವಾಗಿ ಮಾಡ್ತಿರ್ತಕ್ಕಂಥ ಅದು ಯಾರಿಗೆ ಒಂದು ಸಮಾಜಕ್ಕೆ ಅಥವಾ ಒಂದು ತಾಲೂಕಿಗೆ ಸೀಮಿತವಾಗಿರುತ್ತೆ. ಇಡೀ ಮಧ್ಯ ಕರ್ನಾಟಕದ ಏನು 7-8 ಜಿಲ್ಲೆಗಳು ಬರ್ತವೆ, ಎಲ್ಲ 7-8 ಜಿಲ್ಲೆಗಳಿಗೂ ಕೂಡ ಒಂದು ನೀರಾವರಿ ಸೌಲಭ್ಯ ಹೊಂದುತ್ತೆ. ಇದಕ್ಕೆ ಎಲ್ಲರೂ ಪ್ರೇರಣೆಯಾಗಿ ಎಲ್ಲರೂ ಸ್ವಲ್ಪ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರ ಒಂದು ಹಕ್ಕೊತ್ತಾಯ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ತುಂಬಾನ ನಾವೆಲ್ಲರೂ ಅದರಲ್ಲಿ ಭಾಗವಹಿಸೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇವತ್ತು ಏನು ಏಪ್ರಿಲ್ 21ನೇ ತಾರೀಕು ನಮ್ಮ ಶ್ರೀಮಠದ ಶ್ರೀ ಪಟ್ನಾಯಕನಹಳ್ಳಿ ಶ್ರೀಮಠದ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲ ಭಕ್ತರಿಂದ, ಆಮೇಲೆ ಎಲ್ಲ ಒಂದು ಪಕ್ಷದ ಮುಖಂಡರುಗಳಿಂದ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ಹಾಗೆ ನಮ್ಮ ಎಲ್ಲ ಸದ್ಮಠದ ಭಕ್ತರುಗಳನ್ನು ಸ್ವಾಗತಿಸುತ್ತಾ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನು ಸ್ವಾಗತಿಸಿ ಈ ಒಂದು ಹುಟ್ಟುಹಬ್ಬವನ್ನು ಸ್ವಾಮೀಜಿಯವರು ಏನು ಮಧ್ಯಮ ಕರ್ನಾಟಕದ ನೀರಾವರಿ ಹಕ್ಕೊತ್ತಾಯ ಅಂತ ಹೇಳಿ ತಮ್ಮ ಹುಟ್ಟುಹಬ್ಬವನ್ನು ಏನು ಪರಿವರ್ತನೆ ಮಾಡ್ಕೊಂಡಿದ್ದಾರೆ, ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲ ಭಕ್ತರು, ಸಮಾಜದ ಎಲ್ಲ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಸೇರಿ ಅವರಿಗೆ ಒಂದು ಸ್ವಾಗತ ಮತ್ತು ಒಂದು ವಂದನೆಗಳನ್ನು ಸಲ್ಲಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಏಪ್ರಿಲ್ 21ನೇ ತಾರೀಕು ಶ್ರೀ ನಂಜಾವಧೂತ ಸ್ವಾಮಿಗಳ 47ನೇ ವರ್ಧಂತಿ ಉತ್ಸವ ಇದೆ. ಆ ಉತ್ಸವವನ್ನು ಅವರು ತನ್ನ ಉತ್ಸವ ಅಂತ ಹೇಳಿ ಮಾಡ್ಕೊಳ್ದೇನೆ ನೀರಾವರಿ ಹಕ್ಕೊತ್ತಾಯ ಅಂತ ಹೇಳಿ ಅದಕ್ಕೊಂದು ಶಕ್ತಿಯನ್ನು ಕೊಟ್ಟು ಮಾಡಲಿಕ್ಕೆ ನಮ್ಮೆಲ್ಲ ಸಮುದಾಯದ ಮುಖಂಡರುಗಳು, ನಮ್ಮ ಸಂಘದ ಮುಖಂಡರುಗಳು ಹೊರಟಾಗ, ನಾವು ಯಾವುದೇ ನನಗೆ ಇಂಥ ಬರಗಾಲ ಪ್ರದೇಶದಲ್ಲಿ ನಿಮಗೆ ವರ್ಧಂತಿ ಉತ್ಸವ ಮಾಡೋದು ಆಸೆ ನನಗೆ ಇಷ್ಟ ಇಲ್ಲ. ತುಂಬ ನೀರಿನ ಕೊರತೆ ಇದೆ ಇಲ್ಲೆಲ್ಲ. ನೀವು ನನ್ನ ವರ್ಧಂತಿ ಮಾಡೋದ್ರಿಂದ ನೀರಾವರಿ ಕೊರತೆ ತೊಂದರೆ, ಇಲ್ಲೆಲ್ಲ ನೀರು ಇಲ್ಲದೇನೆ ಜನರು ರೈತರು ಸಾಯ್ತಾ ಇದ್ದಾರೆ. ಹಾಗಾಗಿ ಈ ವರ್ಧಂತಿ ಮಾಡೋದ್ರೆ ಅರ್ಥವಿಲ್ಲ ಅಂತ ಹೇಳಿ ಒಂದು ಸ್ವಾಮೀಜಿ ಹೇಳಿದರು. ಆಗ ನಾವೆಲ್ಲ ಭಕ್ತರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಸೇರಿ ನಿಮ್ಮ ವರ್ಧಂತಿ ಅನ್ನೋದಕ್ಕಿಂತಲೂ ನಾವು ನೀರಾವರಿ ಹಕ್ಕೊತ್ತಾಯ ಅಂತ ಹೇಳಿ ತೀರ್ಮಾನ ಮಾಡಿ ಅದರಲ್ಲಿ ನಿಮ್ಮ ವರ್ಧಂತಿ ಆಚರಿಸ್ಕೊಂತೀವಿ ಅಂದಾಗ ನನಗೆ ವರ್ಧಂತಿಯನ್ನು ಆಚರಿಸ್ಕೊಳ್ಳೋದ್ರಲ್ಲಿ ನನಗೆ ಅಷ್ಟು ನಂಬಿಕೆನೂ ಇಲ್ಲ, ಅಷ್ಟು ಆಸಕ್ತಿನೂ ಇಲ್ಲ ಅಂತ ಹೇಳಿ ಸ್ವಾಮಿಗಳು ಖಡಕ್ಕಾಗಿ ಹೇಳಿದರು.
ಆಗಲೂ ಕೂಡ ನಾವೆಲ್ಲ ಸಮಾಜದ ಮುಖಂಡರುಗಳು ಅವರನ್ನು ಮನವೊಲಿಸಿ ಇಲ್ಲ ಬುದ್ಧಿ ಈ ಥರ ಮಾಡಲೇಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ನಾವೆಲ್ಲ ಸಮಾಜದ ಎಲ್ಲ ಮುಖಂಡರು ತಗೊಂಡಿದ್ದೀವಿ. ನಮ್ಮ ಕುಂಚಿಟಿಗ ಸಂಘದ ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲ ಮುಖಂಡರುಗಳು ಒಟ್ಟಾಗಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇದು ಮಾಡಲೇಬೇಕು ಅಂದಾಗ ನೀರಾವರಿ ಹಕ್ಕೊತ್ತಾಯ ಅಂತ ಮಾಡೋದಾದ್ರೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಸೂಚಿಸಿದ್ದು ನಿಜ. ಇವತ್ತು ನಮ್ಮ ಉದ್ದೇಶ ಒಂದೇ, ಸ್ವಾಮೀಜಿಯವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಏನು ಅವತ್ತು ಪಟ್ಟಾಭಿಷೇಕ ಅಂತ ಬಂದರು ಅವತ್ತಿಂದನೂ ಸಹ ಅವ್ರ ಜನ್ಮ ದಿನೋತ್ಸವನ ಬದಲಿಗೆ ಒಂದು ನೀರಿನ ಹಕ್ಕೊತ್ತಾಯ ಅಂತಂದು ಅವರು ಅವತ್ತು ಸ್ಟಾರ್ಟ್ ಮಾಡಿ ಸುಮಾರು 25-30 ವರ್ಷಗಳಿಂದನೂ ಸಹ ಅವರು ನೀರಿನ ಹಕ್ಕೊತ್ತಾಯಕ್ಕೆ ಬರ್ತಾ ಇದ್ದಾರೆ. ಅವರ ಒಂದು ಮುಂದಾಲೋಚನೆ, ಅವರ ದೂರದೃಷ್ಟಿ ನಿಜವಾಗ್ಲೂ ಸಹ ಅನನ್ಯ ಅಂತ. ಇದಕ್ಕೆ ಇವತ್ತು 47ನೇ ಜನ್ಮ ದಿನೋತ್ಸವ ಏಪ್ರಿಲ್ 21ನೇ ತಾರೀಕು ನಡೀತಾ ಇದೆ. ಆ ಉದ್ದೇಶಕ್ಕೆ ಇವತ್ತೆಲ್ಲರೂ ಸಹ ನಾವು ಸಮುದಾಯದ ಆಮೇಲೆ ಮಠದ ಭಕ್ತಾದಿಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಶಕ್ತಿ ಅಂದರೆ ನಾವು ಇವತ್ತು ವಾಣಿ ವಿಲಾಸಕ್ಕೆ ನೀರು ಕೊಡೋದಾಗಲಿ, ಇಲ್ಲ ನಮ್ಮ ತಾಲೂಕಿನಲ್ಲಿ ಭದ್ರಾ ಆಗಲಿ, ಎತ್ತಿನಹೊಳೆ ಆಗಲಿ, ಹೇಮಾವತಿ ಆಗಲಿ, ಇದಕ್ಕೆ ಹೆಚ್ಚಿನ ಒತ್ತು ಕೊಡೋದಕ್ಕೆ ಅವ್ರಿಗೆ ಇನ್ನೂ ಒಂದು ಶಕ್ತಿ ಕೊಡೋದಕ್ಕೆ ನಾವೆಲ್ಲ ಸಮುದಾಯ ಸಹನ 21ನೇ ತಾರೀಕು ಸೇರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಭಾಗದ ಹೆಚ್ಚಿನ ಹೋರಾಟಗಾರರಿಂದ ಹೆಸರುವಾಸಿಯಾಗಿರುವ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳ ಕಮಲಗಳಿಗೆ ಅಭಿನಂದಿಸುತ್ತಾ, ಶ್ರೀಗಳು ತಮ್ಮ ಹುಟ್ಟುಹಬ್ಬವನ್ನು ಹೋರಾಟದ ಸಂಕೇತವಾಗಿ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಿರೋದು ನಮ್ಮ ತಾಲ್ಲೂಕಿಗೆ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ತಾಲ್ಲೂಕುಗಳಿಗೆ ಹೆಮ್ಮೆಯ ವಿಚಾರ. ಹಾಗೆಯೇ ಹೋರಾಟ ಹೇಗಿರಬೇಕು ಅಂದರೆ ಸಮಾಜಮುಖಿಯಾಗಿರಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ತಾರ್ಕಿಕ ಚಿಂತನೆಯನ್ನು ಮಾಡುತ್ತಾ, ಆಲೋಚನೆಯನ್ನು ಮಾಡುತ್ತಾ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿ ರೂಪಿತವಾಗಬೇಕು ಅಂತಂದರೆ ಅಂತಹ ಸನ್ನಿವೇಶಕ್ಕೆ ಸೂಕ್ತ ವೇದಿಕೆ ಇದಾಗಬೇಕು. ಸರ್ವಾಂಗೀಣ ಅಭಿವೃದ್ಧಿಗೆ ಕೃಷಿ ಬೆನ್ನೆಲುಬು. ಕೃಷಿ ಬೆನ್ನೆಲುಬಾಗಿರುವಂತಹ ನಮ್ಮ ರಾಷ್ಟ್ರದಲ್ಲಿ ಕೃಷಿಗೆ ಮತ್ತು ಕುಡಿಯುವ ನೀರಿಗೆ ಸಹಕಾರಿಯಾಗಿ ನೀರನ್ನು ಒದಗಿಸಿದರೆ ರೈತನ ಉದ್ಧಾರ ಆಗ್ತೈತೆ, ಗ್ರಾಮೀಣ ಭಾಗದ ಜನತೆಯ ಅಭಿವೃದ್ಧಿ ಆಗ್ತೈತೆ. ಆ ಅಭಿವೃದ್ಧಿಯ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದೇಳಿ ಶ್ರೀಗಳು ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಎಲ್ಲ ತಾಲೂಕುಗಳಿಗೂ ಅನುಕೂಲ ಆಗೋ ರೀತಿ ಯಾವುದೇ ರೀತಿ ನೀರು ಸಿಗ್ತೈತೆ ಅಂದರೆ ಆ ನೀರನ್ನು ತರಬೇಕು. ಗ್ರಾಮೀಣ ಭಾಗದ ಜನತೆಯ ಉತ್ಥಾನ ಆಗಬೇಕು, ಉದ್ಧಾರ ಆಗಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಹೋರಾಟದ ಸಂಕೇತವಾಗಿ ಆಚರಿಸ್ತಾ ಇರೋದು ಎಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ. ಇಂತಹ ಸಂತಸದಲ್ಲಿ ತಾಲೂಕಿನ ಸರ್ವ ಜನಾಂಗದ ಜನತೆ ಮತ್ತು ಅಕ್ಕಪಕ್ಕದ ತಾಲೂಕುಗಳ ಸರ್ವ ಜನಾಂಗದ ಜನತೆ ಪಾಲ್ಗೊಂಡು ಆ ಹೋರಾಟದ ಕಿಚ್ಚನ್ನು ಹೆಚ್ಚಿಸಬೇಕು, ಶ್ರೀಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಶುಭಾಶಯವನ್ನು ಕೋರಬೇಕು ಅಂತೇಳಿ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸ್ವಾಮೀಜಿಯವರ ಆಶಯದಂತೆ ನೀರಾವರಿ ಹಕ್ಕೊತ್ತಾಯ, ನೀರಾವರಿ ಬಂದರೆ ಎಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರ ಆಸೆ ಇತ್ತು. ಅದರಂತೆ ಈಗಾಗಲೇ ಭದ್ರಾ ಮೇಲ್ದಂಡೆ ಮತ್ತು ಎತ್ತಿನಹೊಳೆ ಇವೆಲ್ಲ ಬರ್ತಾ ಇದ್ದಾವೆ. ಇವೆಲ್ಲ ಬಂದು ನಾವು ಎಲ್ಲ ಚೆನ್ನಾಗಿರ್ತೀವಿ ಅನ್ನೋ ಒಂದು ಅಭಿಪ್ರಾಯದಿಂದ ಎಲ್ಲರೂ ಇದನ್ನು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡೋಣ, ಎಲ್ಲರನ್ನೂ ಹೋಗಿ ಅಲ್ಲಿ ಭಾಗವಹಿಸಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಸಹ ನಮಸ್ಕರಿಸುತ್ತಾ ನನ್ನ ವಂದನೆಯನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. 21/4/26 ಶ್ರೀಗಳ ಹುಟ್ಟುಹಬ್ಬ ಯಶಸ್ಸಾಗಲೆಂದು ಆ ಗುರುಗುಂಡ ಬ್ರಹ್ಮೇಶ್ವರ ಪಾದಗಳು ನಮಸ್ಕರಿಸ್ತಾ, ನಾನು ನಮ್ಮ ತಾಲೂಕಿನ ಎಲ್ಲ ಸದ್ಭಕ್ತರು ಏನು ಮನೆ ಮಾಡೋದಂದರೆ, ಪೂರ್ವಜನ ಪುಣ್ಯ ನಾವೆಲ್ಲ ಒಳ್ಳೆ ಜಾತಿಲಿ ಹುಟ್ಟಿದ್ದೀವಿ. ಕುಂಚಿಗ ಜಾತಿ ಹುಟ್ಟಿ 4 ಜನ ಕೊಡೋಂಥ ಜಾತಿಲಿ ಹುಟ್ಟ ಜನಾಂಗ ನಮ್ಮದು. ಆ ಜನಾಂಗಕ್ಕೆ ನಮ್ಮ ತಾಲೂಕಿನಲ್ಲಿ ಒಂದು ಪೀಠ ಇದೆ. ಆ ಪೀಠಕ್ಕೆ ಒಂದು ಜಾತ್ರೆ ನಡೆಯೋ ಉತ್ಸವದಲ್ಲಿ ಸ್ವಾಮಿಯರ ಹುಟ್ಟುಹಬ್ಬನ ಅದು ಬೇರೆದಕ್ಕೆ ಮುಡುಪಾಗಿಟ್ಟು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ನಾನದಿಷ್ಟೇ ಕೇಳ್ಕೊಳ್ಳೋದು, ಏನು ಈ ಜಾತ್ರಾ ಮಹೋತ್ಸವ ಇದೆಯಲ್ಲ, ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿಯೊಂದು ನಮ್ಮ ತಾಲೂಕಿನ ಹಳ್ಳಿಯಿಂದ ಮನೆ ಒಬ್ಬರಂತೆ ಬಂದು
ಜಾತ್ರೆ ಯಶಸ್ಸುಗೊಳಿಸಿ ಸ್ವಾಮೀಜಿಯವರ ಏನು ಇಚ್ಛಾಶಕ್ತಿ ಇದೆ ಇನ್ನೂ ಪೂರೈಸಿಗೆ ಅದನ್ನ ಶಕ್ತಿ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೀನಿ. ನಮಸ್ಕಾರ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.